ಇತರರ ಹೃದಯಗಳಲ್ಲಿ ಪ್ರಭುವಿನ ಮಾರ್ಗವನ್ನು ನೀವು ಸಿದ್ಧಪಡಿಸಿರಿ. ಪ್ರಿಯರೇ, ಇಂದು ನಾವು ಸ್ನಾನಿಕ ಯೌವಾನನ ಜನನದ ಹಬ್ಬವನ್ನು ಅತ್ಯಂತ ಸಂತೋಷದಿಂದ ಆಚರಿಸುತ್ತಿದ್ದೇವೆ. ಕಥೋಲಿಕ ಧರ್ಮಸಭೆಯು ಕೇವಲ 3 ಜನ್ಮದಿನಗಳನ್ನು ಆಚರಿಸುತ್ತವೆ. ಅದರಲ್ಲಿ ಇವರದ್ದು ಒಂದಾಗಿದೆ. ಒಂದು ನಮಗೆಲ್ಲರಿಗೂ ತಿಳಿದಿದೆ, ಪ್ರಭು ಯೇಸು ಕ್ರಿಸ್ತರ ಜನನ. ಎರಡನೇದು ಮಾತೆ ಮರಿಯಳ ಜನನ ಮತ್ತು ಸ್ನಾನಿಕ ಯೌವಾನನ ಜನನ. ಈ ವಿಶೇಷ ಸೌಭಾಗ್ಯವು ದೇವರ ರಕ್ಷಣೆಯ ಯೋಜನೆಯಲ್ಲಿ ಅವರಿಗಿದ್ದ ವಿಶಿಷ್ಟ ಪಾತ್ರವನ್ನು ನಮಗೆ ನೆನಪಿಸುತ್ತದೆ. ಸ್ನಾನಿಕ ಯೌವಾನನು ಹಳೆಯ ಒಡಂಬಡಿಕೆಯ ಕೊನೆಯ ಪ್ರವಾದಿಯಾಗಿದ್ದು ಹೊಸ ಒಡಂಬಡಿಕೆಗೆ ಸೇತುವೆಯಾಗಿದ್ದಾರೆ. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು: ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸುವುದು. ಅವರು ದೇವರ ಆ ಒಂದು ಧ್ವನಿಯಾಗಿ ಜನರಿಗೆ ನಿಂತರು. ಜನರು ಯೇಸುವನ್ನು ಸ್ವೀಕರಿಸಲು ತಮ್ಮ ಹೃದಯಗಳನ್ನು ಸಿದ್ಧಗೊಳಿಸುವಂತೆ ಕರೆ ನೀಡಿದರು. ಹಲವಾರು ಬಾರಿ ನಾವು, ಪ್ರಭುವೇ, ನೀನು ನನ್ನ ಮಾರ್ಗವನ್ನು ಸಿದ್ಧಪಡಿಸು, ನನ್ನ ಕೆಲಸವನ್ನು, ನನ್ನ ಕುಟುಂಬವನ್ನು, ನನ್ನ ಯೋಜನೆಗಳನ್ನು, ನನ್ನ ಯೋಚನೆಗಳನ್ನು, ನನ್ನ ಭವಿಷ್ಯವನ್ನು ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ಪ್ರಿಯರ, ನೆನಪಿನಲ್ಲಿಡಿ, ದೇವರು ಖಂಡಿತವಾಗಿಯೂ ನಮ್ಮನ್ನು ಮುನ್ನಡೆಸುತ್ತಾನೆ ಮತ್ತು ಆಶೀರ್ವದಿಸುತ್ತಾನೆ. ಆದರೆ ಇಂದು ನಾವು ಆಚರಿಸುತ್ತಿರುವಂತಹ ಈ ಒಂದು ಹಬ್ಬವು, ಸ್ನಾನಿಕ ಯೌವಾನನದ ಜನನದ ಹಬ್ಬವು, ನಮಗೂ ಒಂದು ಜವಾಬ್ದಾರಿ ಇದೆ ಎಂಬುದನ್ನು ನೆನಪಿಸುತ್ತದೆ. ನಾವು ಕೂಡ ಸ್ನಾನಿಕ ಯೌವಾನನಂತೆ ಇತರರ ಹೃದಯಗಳಲ್ಲಿ ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಲು ಕರೆಯಲ್ಪಟ್ಟಿದ್ದೇವೆ. ನಮ್ಮ ಮಾತುಗಳು, ನಮ್ಮ ಜೀವನ ಶೈಲಿ, ನಮ್ಮ ದಯೆ, ನಮ್ಮ ನಂಬಿಕೆಯ ಮೂಲಕ ನಾವು ಇತರರು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡಬಹುದು. ನಮ್ಮ ಸ್ವಂತ ಆಶೀರ್ವಾದಗಳಿಗಾಗಿ ಮಾತ್ರ ದೇವರನ್ನು ಬೇಡದೆ ಇತರರನ್ನು ದೇವರತ್ತ ಮುನ್ನಡೆಸುವ ಸಾಧನಗಳು ನಾವಾಗಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ. ಆಮೇನ್. ಹಲ್ಲೆಲೂಯಾ.